ಅಣ್ಣಾ ದಿ ಗ್ರೇಟ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜನಲೋಕಪಾಲ ಮಸೂದೆಯ ಅಂಗೀಕಾರದ ಬಗ್ಗೆ ಯಾಕೆ ರಾಜಕಾರಣಿಗಳು ಇಷ್ಟೊಂದು ಹಿಂದೇಟ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಓಕೆ ರಾಜೇಂದ್ರ ಅವರೇ, ತೇಜಸ್ವಿನಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಆ ರೀತಿ ಏನು ತೊಂದರೆ ಆಗೋದಿಲ್ಲ ಅಂತ. ಇಲ್ಲ, ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ಅವನು ಸಹ ಒಬ್ಬ ಜನ ಅವನು ಅಂದ್ರೆ ನಾವು ಏನಂತಂದ್ರೆ ಆರಿಸಿಕೊಟ್ಟಂತಹ ಒಬ್ಬ ಪ್ರಜೆ ಇರಬಹುದು. ಆ ಪ್ರಜೆ ಮೇಲೆ ನಾವು ಅಧಿಕಾರ ಮಾಡುವಂತ ಇದು ತಪ್ಪಲ್ಲ. ಅದಕ್ಕೆ ಪ್ರಧಾನಮಂತ್ರಿಯು ಸಹ ಲೋಕಪಾಲ ವ್ಯಾಪ್ತಿಯಲ್ಲಿ ಬಂದ್ರೆ ಆ ವ್ಯಕ್ತಿ ನಿಜವಾಗ್ಲೂ ನಿಷ್ಕಳಂಕವಾಗಿದ್ರೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ. ಓಕೆ, ಇವಾಗ ಒಂದು ಎಕ್ಸಾಂಪಲ್ ಕೊಡೋಣ. ಇವತ್ತಿನ ನಮ್ಮ ರಾಜ್ಯ ರಾಜಕಾರಣನೇ ನಾವು ತಗೊಳ್ಳೋಣ. ಸಂತೋಷ್ ಹೆಗ್ಡೆ ಅವರ ಲೋಕಾಯುಕ್ತ ವರದಿ ಬಂದ ನಂತರ ಏನೆಲ್ಲ ಆಯಿತು ರಾಜ್ಯದಲ್ಲಿ ನೀವು ನೋಡಿದ್ದೀರಾ. ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವರ ವಿರುದ್ಧ ಅದರಲ್ಲಿ ಹೆಸರಿತ್ತು, ಅದರಿಂದ ಸಾಕಷ್ಟು ಗೊಂದಲ ಆಯಿತು. ಅಭಿವೃದ್ಧಿ ಕಾರ್ಯದ ಬಗ್ಗೆ ಯಾರು ಗಮನನೇ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಬರೀ ರಾಜಕೀಯ ತಮ್ಮ ಮೇಲಾಟಗಳೇ ನಡೀತು. ರಾಜ್ಯಕ್ಕೆ ಈ ವಿಷಯ ಆದರೆ ಇನ್ನು ದೇಶದ ವಿಷಯ ಬಂದಾಗ ಒಬ್ಬ ಪ್ರಧಾನಿಯನ್ನ ಈ ರೀತಿ ತಂದು ನಿಲ್ಲಿಸ್ಬಿಟ್ಟು ಆತನ ವಿರುದ್ಧ ವರದಿಗಳು ಬಂದು ಅಥವಾ ವಿಚಾರಣೆಗಳು ಬಂದಾಗ ದೇಶದ ಅಭಿವೃದ್ಧಿ ಆಗಲಿ ಜನಸಾಮಾನ್ಯನ ಹಿತಾಸಕ್ತಿನಾಗಲಿ ಕಾಪಾಡೋದು ಯಾರು? ಅದಕ್ಕೆ ಇಲ್ಲಿ ನಮ್ಮ ಜನಲೋಕಪಾಲದಲ್ಲಿ ಇರುವಂಥ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜನಲೋಕಪಾಲ ಬರಲಿ, ರಾಜ್ಯದಲ್ಲಿ ಜನಲೋಕಪಾಲ ಅಂತ ಹೇಳಿ, ಅದರಲ್ಲಿ ಲೋಕಾಯುಕ್ತ ಬದಲಿ ಲೋಕಾಯುಕ್ತ ಅಂತ ಹೇಳಿ ಬರಲಿ. ಅದು ಜನರ ಮೇಲೆ ಇರುವಂಥದ್ದು. ಈ ಸಂತೋಷ್ ಹೆಗ್ಡೆ ಕೊಟ್ಟಂತ ಒಂದು ಇದು ಇದೆಯಲ್ಲ, ವರದಿ ಖಂಡಿತವಾಗಿ ಇದು ಇದೆ. ಬಟ್ ಅದು ರಾಜಕಾರಣಿಗಳು ಒಪ್ಕೋಬೇಕು. ಅವರು ತಮ್ಮ ಮಂಡತನದಿಂದ ಒಪ್ತಾ ಇಲ್ಲ, ಅದು ಅವ್ರು ಬಿಟ್ಟಂತ ವಿಚಾರ. ಬಟ್ ಅವ್ರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಮಾಡಬೇಕು. ಈ ಬರೋ ಚುನಾವಣೆಯಲ್ಲಿ ಜನರು ಅದ್ರ ಬಗ್ಗೆ ಅವರು ನಿರ್ಧಾರ ಕೈಗೊಳ್ತಾರೆ. ಯಾವ ತರ ನಾವು ಆರಿಸಿ ಕಳಿಸಿದೀವಲ್ಲ ಆ ಜನರಿಗೆ ಏನು ಕೊಡುಗೆ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಅವರು. ಅದಕ್ಕೆ ಜನಲೋಕಪಾಲದಲ್ಲಿ ಇರುವಂತಹ ಒಂದು ಅಂಶಗಳು ಏನದಾವ ಅಂದ್ರೆ ಕೇಂದ್ರದಲ್ಲಿ ಜನಲೋಕಪಾಲ ಬರಬೇಕು, ರಾಜ್ಯದಲ್ಲಿ ಜನ ಲೋಕಾಯುಕ್ತ ಬರಬೇಕು. ಇದರಿಂದ ನಮ್ಮ ಸಂಪೂರ್ಣವಾದಂಥ ಅದು ತಳಮಟ್ಟದಿಂದ ನಾವು ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ತಿಳ್ಕೊಂಡು ಅಣ್ಣಾ ಹಜಾರೆ ಅವರು ಅದರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಓಕೆ, ಲಕ್ಷ್ಮೀನಾರಾಯಣ ಅವರೇ, ಇವಾಗ ಪ್ರಧಾನಿ ಆಯಿತು. ನೆಕ್ಸ್ಟ್ ಏನಂದರೆ ಸಂಸದೀಯ ಮಂಡಳಿಯ ವ್ಯವಸ್ಥೆ ಕೂಡ ಜನಲೋಕಪಾಲ ಕೈಯಲ್ಲೇ ಬರಬೇಕು. ಅಂದರೆ ಸಂಸದರು ಯಾರಾದರೂ ಮತ ಹಾಕೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಲಂಚ ಪಡೆದಿದ್ರೆ ಅದರ ವಿಚಾರಣೆ ಕೂಡ ಜನಲೋಕಪಾಲ ಅಡಿಯಲ್ಲೇ ಬರಬೇಕು ಅಂತ. ಇವಾಗ ಮೊನ್ನೆ ನಾವು ನೋಡಿದ್ವಿ, ಸೌಮಿತ್ರ ಸೇನ್ ಅವರಿಗೆ ವಾಗ್ದಂಡನೆಯನ್ನು ಸಂಸತ್ತು ವಿಧಿಸ್ತು. ಅಂದರೆ ಅಷ್ಟು ಸುಪ್ರೀಮಸಿ, ಅಷ್ಟು ಉನ್ನತ ಅಧಿಕಾರದಲ್ಲಿ ಒಂದು ಸಂಸತ್ತನ್ನು ನಾವು ನೋಡ್ತೀವಿ. ಸಾಂವಿಧಾನಿಕ ನಿಟ್ಟಿನಲ್ಲಿ ಸಂಸತ್ತು ಎಲ್ಲದಕ್ಕೂ ಮೇಲಾಗಿ ನಿಂತಿರುವಂತಹದ್ದು. ಅದನ್ನೇ ನಾವು ಲೋಕಾಯುಕ್ತದ ಅಡಿಗೆ ತಂದುಬಿಟ್ರೆ ನಿಜವಾಗಿಯೂ ಅದು ವ್ಯವಸ್ಥೆ ಚೆನ್ನಾಗಿರುತ್ತಾ? ಸಂವಿಧಾನದ ನೆಲೆ ಏನಾಗುತ್ತೆ? ಇದು ಚೆನ್ನಾಗಿರುತ್ತಾ ಬಿಡುತ್ತಾ ಅನ್ನೋ ಪ್ರಶ್ನೆ ಬೇರೆ. ಪ್ರಶ್ನೆ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಜನಲೋಕಪಾಲ್ ಮಸೂದೆ ಇದೆ, ಒಂದು ಇದಿದೆ, ನನ್ನ ಮೇಲೆ ಏನನ್ನ ಬಂದಾಗ ಅಂದ್ರೆ ಒಂದು ಭಯದ ರೀತಿಯಲ್ಲಿ ಭಯ ಪಟ್ಕೊಂಡಾದ್ರೂ ಸ್ವಲ್ಪ ಆ ಕಾರ್ಯ ನಿರ್ವಹಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ. ಯಾಕೆಂದ್ರೆ ಇವಾಗ ಐತಪ್ಪ ಇವಾಗ ಏನಂದ್ರೆ ಕಳ್ಳಿಗೆ ಏನಾಗುತ್ತೆ ಅಂದ್ರೆ ಪೊಲೀಸ್ ಇದಾರೆ ಅಂತ ಭಯ ಇರುತ್ತೆ. ಅದು ಆ ಥರ ಇವ್ರಿಗೇನಾಗುತ್ತೆ, ನಾಳೆ ಈ ಹುದ್ದೆಗೆ ಹೋಗ್ತಾ ಇದ್ದೀನಿ, ಈ ಹುದ್ದೆಗೆ ಹೋದಾಗ ನಾನು ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಅವರ ಮೈಂಡ್ ಸೆಟ್ ಆಗಿ ಇರುತ್ತೆ. ಅಲ್ಲ, ಸರ್ಕಾರೇತರ ಸಂಸ್ಥೆನೇ ಯಾಕೆ ಆಗಬೇಕು? ಸರ್ಕಾರದಲ್ಲೇ ಅತಿ ಪ್ರಬಲವಾದಂತಹ ಒಂದು ಸಂಸ್ಥೆ ನಿರ್ಮಾಣ ಮಾಡ್ಬೋದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವು ಕೊಡತಕ್ಕಂಥ ಏನು ಅಣ್ಣಾ ಅವರ ಟೀಮ್ ಕೊಡ್ತಕ್ಕಂಥ ಸಜೆಷನ್ನ ಇಡೀ ರಾಷ್ಟ್ರ ಮತ್ತು ಪ್ರಪಂಚದಾದ್ಯಂತ ವಾಷಿಂಗ್ಟನ್ ಇರ್ಬೋದು ಮತ್ತು ನ್ಯೂಯಾರ್ಕಲ್ಲಿ ಇರ್ಬೋದು ಎಲ್ಲ ಕಡೆನೂ ಈ ಭ್ರಷ್ಟಾಚಾರದ ವಿರುದ್ಧ ಒಂದು ಕ್ರಾಂತಿ ಎದ್ದಿದೆ. ಈ ನಾವು ಕೊಟ್ಟಂತಕ್ಕಂಥ ಯಾವುದು ಕಾನೂನು ಬಾಹಿರವಾಗಿ ನಾವೇನು ಕೊಟ್ಟಿಲ್ಲ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯಾವುದು ಯೂಸ್ ಮಾಡಿಲ್ಲ. ಆಮೇಲೆ ಈ ಎಲೆಕ್ಷನ್ ಸುಧಾರಣೆಗಳು, ಈಗ ಚುನಾವಣೆ ಸುಧಾರಣೆಗಳು ತುಂಬಾ ಈಗ ಪ್ರಸ್ತುತ ಇವಾಗ ಏನಾಗಿದೆ ಅಂದ್ರೆ ಒಬ್ಬ ಎಲೆಕ್ಷನ್ ನಿಂತ್ಕೊಬೇಕು, ಕಾರ್ಪೊರೇಟರ್ ಇರ್ಬೋದು, MLA ನಿಂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಅದನ್ನ ತಿರ್ಗಿ ಮತ್ತೆ ತಗೊಳಕ್ ಟ್ರೈ ಮಾಡ್ತಾರೆ. ಅದು ನ್ಯಾಚುರಲ್ ಕರಪ್ಷನ್ ಆಗುತ್ತೆ. ಜನಗಳು ಇವಾಗ 500 ರೂಪಾಯಿ ಕೊಡ್ತಾರೆ, ಒಂದು ಸೀರೆ ಕೊಡ್ತಾರೆ, ಮೂಗ್ ಬೆಟ್ ಕೊಡ್ತಾರೆ, ಸೋಮಿನಿ ಯಾವುದೋ ಒಂದು ಫ್ರಿಜ್ ಕೊಡ್ತಾರೆ, 10 ಹೊಟ್ಟಿದ್ರೆ ಒಂದು ಫ್ರಿಜ್ ಕೊಡ್ತಾರೆ. ಈ ವ್ಯವಸ್ಥೆ ಬಂದಿರೋದ್ರಿಂದ ಜನಗಳ ಮನಸ್ಸು ಕೂಡ ಸ್ವಲ್ಪ ಚೇಂಜ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಪ್ಪ ನಾನು ಇವತ್ತು ನಾನು 500 ರೂಪಾಯಿ ಅವ್ನು ತಗೊಂಡೆ ಅವ್ನ ನೋಟ್ ಹಾಕಿದ್ರೆ ಅಲ್ಲೇ ಕರಪ್ಷನ್ ಶುರು ಆಗುತ್ತೆ. ಬೀಜದಿಂದನೇ ಕರಪ್ಷನ್ ಶುರು ಆದಾಗ ಇವಾಗ ಅದೊಂದು ಇಂಡಸ್ಟ್ರಿ ಆಗಿದೆ. ಇವತ್ತು ಏನಾಗಿದೆ, ಅದೊಂದು ಇಂಡಸ್ಟ್ರಿ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇವಾಗ ರಾಜಕೀಯಕ್ಕೆ ಮತ್ತೆ ತಗೊಬೇಕು, ಈ ಭಾವನೆ ಪೊಲಿಟಿಷಿಯನ್ಸ್ ಅಲ್ಲಿ ಬಂದಿರೋದ್ರಿಂದ ಇದನ್ನ ಅವ್ರು ಭಯ ಬೀಳ್ತಾರೆ. ನಾನು ಬಂಡವಾಳ ಹಾಕಿದ್ದೀನಿ, ಈ ಬಂಡವಾಳ ಹಾಕಿದ ತಳಪ್ಪ ಇವಾಗ ಹೆಂಗನ ಮಾಡಿ ದುಡ್ಡು ಮಾಡ್ಬೇಕು, ಹೇಗಾರ ಮಾಡ್ಬೇಕು, ಯಾರ ತಲೆ ಹೋಗ್ಲಿ, ಯಾರ ಏನಾದ್ರೂ ಪರವಾಗಿಲ್ಲ, ಅವ್ರಿಗೆ ಏನ್ ದುಡ್ಡು ಮಾಡ್ಬೇಕು, ನಾನು ಹಾಕಿರೋ ಬಂಡವಾಳ ಬರ್ಬೇಕು, ನನ್ಗೆ ಒಳ್ಳೆ ಪೋಸ್ಟ್ ಬರ್ಬೇಕು, ನನಗೆ ಅರ್ಹತೆ ಇದೆಯೋ ಇಲ್ವೋ, ನಾನು ಮಂತ್ರಿ ಆಗ್ಬೇಕು, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಬೇಕು, ಈ ಭಾವನೆಗಳು ಬಂದಿದೆ. ಇದು ಮೊದಲು ಹೋಗ್ಬೇಕು. ನಾನು ಈ ಪೋಸ್ಟ್ಗೆ ಅರ್ಹತೆ ಇದೀನಾ, ನಾನು ಇದಕ್ಕೆ ಕ್ವಾಲಿಫಿಕೇಶನ್ ಇದೀನಾ, ನಾನು ಮೆರಿಟ್ ಇದೀನಿ ಅಂತ ಅವರಿಗೆ ಅವರು ಬರ್ಬೇಕಂತ ಒಂದು ವ್ಯವಸ್ಥೆ ಈ ಒಂದು ಪ್ರಸ್ತುತ ರಾಜಕೀಯದ ಸನ್ನಿವೇಶದಲ್ಲಿ ಇದೆ. ಓಕೆ, ಇವಾಗ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಆದರೆ ನಿಜವಾಗಿಯೂ ಇದರಲ್ಲಿ ಎಷ್ಟು ಜನ ಭ್ರಷ್ಟ ಮುಕ್ತರಾಗಿದ್ದಾರೆ? ಇವಾಗ ನಾವು ಒಂದು ಸ್ಯಾರಿ ಕೊಂಡ್ಕೋತೀವಿ ಅಂದ್ಕೊಳ್ಳಿ, ಹೆಣ್ಮಕ್ಳೇನೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದರೆ ಒಂದು 30 ರೂಪಾಯಿ ಎಕ್ಸ್ಟ್ರಾ ಕಮ್ಮಿ ಅವ್ರಿಗೆ ಸಿಗುತ್ತೆ.
ರಿಸಿಪ್ಟ್ ಕೊಟ್ಟರೆ ಒಂದು 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಇಲ್ಲ ಬೇಡ ಬಿಡಿ ರಿಸಿಪ್ಟ್ ಬೇಡ ಅಂತ 30 ರೂಪಾಯಿ ಜೋಬ್ಗಳಿಸ್ಕೊತೀವಿ. ಸತ್ಯ. ಪ್ರತಿಯೊಬ್ಬ ನಾಗರಿಕನೂ ಇವತ್ತು ಭ್ರಷ್ಟಾಚಾರಕ್ಕೆ ತನ್ನ ಸಪೋರ್ಟನ್ನು ಮಾಡ್ತಿರೋನೆ. ಅದನ್ನು ನಾವು ನಿಲ್ಲಿಸ್ಬಿಟ್ರೆ ಬಹುಶಃ ಜನಲೋಕಪಾಲ್ ಅಂತಹ ಒಂದು ಮಸೂದೆಯ ಅವಶ್ಯಕತೆನೇ ಇಲ್ವಲ್ಲ. ನೀವು ಹೇಳ್ತಾ ಇರೋದು ಸತ್ಯ. ನಮಗೆ ರೆಸಿಪ್ಟ್ ಬೇಕು ಅಂತ ಆ ಒಂದು ಕೊಡುವ ಯಾರು ಮಾರಾಟಗಾರ ಮಾಡ್ತಾನಲ್ಲ, ಈ ಸೇಲ್ಸ್ ಅಂಡ್ ಟ್ಯಾಕ್ಸ್ ಅದು ಬರುತ್ತೆ, ಅದ ಗಂಟೆಗಳು ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ. ಮಾರಾಟ ಯಾರು ಅವನಿಗೆ ತಗೊಂಡಂತ ಒಂದು ಲೈಸೆನ್ಸ್ ಅವನು ಕಂಪಲ್ಸರಿ ನನ್ನ ಬಿಲ್ ಕೊಡಲೇಬೇಕು ಅಂತ ಅವನಿಗೂ ಭಾವನೆ ಬರಬೇಕು. ಇವ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ಸಾಮಾನ್ಯವಾಗಿ ಇನ್ನು ಈಗ ಅವೇರ್ನೆಸ್ ಆಗ್ತಾ ಇದೆ. ಇತ್ತೀಚೆಗೆ ನೀವು ಹೇಳ್ದಂಗೆ 30 ರೂಪಾಯಿ ಇರ್ಬೋದು, 20 ರೂಪಾಯಿ ನಾವು ಬಿಲ್ ಕೊಡಿದ್ರೆ ಪರವಾಗಿಲ್ಲ ಬಿಡ್ರಿ, ಒಂದು 30 ರೂಪಾಯಿ ಉಳಿಯುತ್ತೆ ಅನ್ನೋ ಭಾವನೆ ಕಾಮನ್ ಎಲ್ಲರಿಗೂ. ನನಗೂ ಆಸೆ ಬರುತ್ತೆ, ನಿಮಗೂ ಬರುತ್ತೆ, ಮನುಷ್ಯನ ಸಹಜ ಗುಣ. ಅದು ಹೋಗ್ಬೇಕು. ಅದು ಹೇಗೆ ಹೋಗೋದು? ಈಗ ನಾವು ಈ ಭಾವನೆನೇ ತೆಗೆದುಹಾಕದೆ ಜನಲೋಕಪಾಲ್ ಮಸೂದೆ ನನಗೆ ಬೇಕು ಅಂದ್ರೆ ಈ ಭಾವನೆ ಹೋಗೋದು ಯಾವಾಗ? ಇದು ಹೋದ್ರೆ ತಾನೇ ಭ್ರಷ್ಟಾಚಾರ ನಿರ್ಮೂಲನೆ. ಏನಾಗುತ್ತೆ ಅಂದ್ರೆ ನೀವು ರೂಪಾಯಲ್ಲೇ ನೋಡ್ತಿದ್ದೀರಲ್ಲ, ಇಲ್ಲ ಒಂದ್ ನಿಮಿಷ, ಇದು 30 ರೂಪಾಯಿ ವಿಷಯ ಅಲ್ಲ. ಇವತ್ತು ಶೂ ತಗೋತೀರಾ, ಶೂಗೆ 20 ರೂಪಾಯಿ. ಅಂತದ್ರಲ್ಲಿ ನೀವೇ ಇಷ್ಟು ಉಳಿಸ್ಬೇಕು, ಇಷ್ಟು ಭ್ರಷ್ಟಾಚಾರದಲ್ಲಿ ಪಾಲ್ ತಗೋಬೇಕು ಅನ್ಕೊಂಡಿದ್ರೆ ಗ್ರಾಮ ಪಂಚಾಯತಿ ಲೆವೆಲ್, ತಾಲೂಕ್ ಪಂಚಾಯತಿ ಲೆವೆಲ್, ಒಬ್ಬ ಶಾಸಕ, ಒಬ್ಬ ಮಿನಿಸ್ಟರ್ ಇನ್ನೆಷ್ಟು ಆಸೆ. ಮೊದಲು ನಾವು ಭ್ರಷ್ಟಾಚಾರ ಮುಕ್ತವಾದ್ರೆ ಸಿಟಿಸನ್ಸ್ ಆಫ್ ಇಂಡಿಯಾ ಅವ್ರು ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಗೇನೋ ನಾವೆಲ್ಲ ಎಜುಕೇಟೆಡ್, ನಮ್ಗೆ ಅರ್ಥ ಆಗುತ್ತೆ. ಈ ಲೋಯರ್ ಅಂದ್ರೆ ಪಾವರ್ಟಿ ಲೈನಲ್ಲಿ ಇರ್ತಾರಲ್ಲ, ಇವಾಗ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, ಎಲೆಕ್ಷನ್ ಅವ್ರು ಬಂದ್ರಪ್ಪ, ಈ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಂದ್ರು, ಆ ಪಾರ್ಟಿನವ್ರು ಬಂದ್ರು, ಅವರು ಈ ಸೀರೆ ಕೊಡ್ತೀನಿ ಅಂತಂದ್ರು, ಕೊಡ್ಲೇ ಇಲ್ಲ, ನಾನು ಈ ಸತಿ ಹಾಕಲ್ಲ ವೋಟ್ಗೆ, ಬೇರೆ ಪಾರ್ಟಿಗೆ ಹಾಕ್ತೀನಿ. ಈ ತರ ಆಲೋಚನೆ ಫಸ್ಟ್ ಮೈಂಡ್ ಸೆಟ್ ಮಾಡ್ಬೇಕು. ಅದಕ್ಕೆ ಕೊಡೋರು ನಿಲ್ಸೋ ತನಕ ತಗೊಳ್ಳೋದು ಓಕೆ, ನಿಮ್ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಸೊ ವೀಕ್ಷಕರೇ, ಜನಲೋಕಪಾಲ ಮಸೂದೆ ಬಗ್ಗೆ ಸಾಕಷ್ಟು ಟೀಕೆಗಳಿವೆ. ಹಾಗೆ ಇಡೀ ದೇಶದಾದ್ಯಂತ ಅಣ್ಣಾ ಹಜಾರೆ ಅವರಿಗೆ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ. ಈ ಜನಲೋಕಪಾಲ್ ಮಸೂದೆ ಬಂದಿದ್ದೇ ಆದಲ್ಲಿ ನಮ್ಮ ದೇಶ ಭ್ರಷ್ಟ ಮುಕ್ತ ಸರ್ಕಾರ ಆಗತ್ತೆ, ಭ್ರಷ್ಟ ಮುಕ್ತ ಭಾರತ ಆಗತ್ತೆ, ಅಭಿವೃದ್ಧಿಯಲ್ಲಿ ಮುನ್ನುಗ್ತೀವಿ ಅನ್ನೋ ಒಂದು ಆಶಯದೊಂದಿಗೆ ಇಡೀ ಭಾರತ ದೇಶ ಇವತ್ತು ಒಂದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ